ಅವ್ರದ್ದೇ ಆದಂಥ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೇನಾದರೂ ಮಾಹಿತಿ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷವನ್ನು ಕೂಡ ಬಲಪಡಿಸುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋದು ಅವ್ರು ಹೇಳಿದ್ದಾರೆ. ಸರ್, ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ನೀವು ಹೇಳಿದ್ರಲ್ಲ, ಅಲ್ಲ ಯಾವ ಮಾನದಂಡ ಇಟ್ಕೊಂಡು ಅವ್ರನ್ನ ಹುಡುಕ್ತೀರಿ ನೀವು? ಯಾಕಂದ್ರೆ ರಹಸ್ಯ ಮತದಾನ ಆಗಿರೋದು. ನಾವು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಪಕ್ಷ, ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ. ಅಲ್ಲ, ಮಾಹಿತಿ ಇಟ್ಕೊಂಡು ನೀವು ಸಮಿತಿ ಮಾಡಿದ್ದೀರಾ? ಧರ್ಮಸ್ಥಳ ವಿಚಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.